ನೋಡಿ ಇಷ್ಟು ಸಿಕ್ಕಿತ್ತು, ಇನ್ನೂ ಕೂಡ ಹಣ್ಣಾದಿದೆ. ಆದರೆ ನಾನು ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಇವಾಗ ಮೊದಲಿಗೆ ನಾನು ಇವತ್ತಿನ ಅಡುಗೆಯನ್ನು ಮಾಡ್ತೇನೆ. ಅಡುಗೆ ಎಲ್ಲ ಆದಮೇಲೆ ಮತ್ತೆ ತೋಟಕ್ಕೆ ಹೋಗಬೇಕು. ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗನೆ ಅಡುಗೆ ಮಾಡ್ತೇನೆ. ಹಾಗೆ ಮಾವಿನ ಹಣ್ಣಿದೆ, ಅದರಿಂದ ಒಂದು ಇವತ್ತು ಪದಾರ್ಥ ಮಾಡ್ತೇನೆ. ವಿಷಯದಲ್ಲಿ ಫಸ್ಟ್ ಟೈಮ್ ಮಾಡೋದು. ಸ್ವಲ್ಪ ಮಾವಿನಕಾಯಿ ಹಣ್ಣಾದ್ದು ಸಿಕ್ಕಿತ್ತು, ಕಾಟು ಮಾವಿನಕಾಯಿ. ಹಾಗೆ ಅದರಿಂದ ಇವತ್ತು ಪದಾರ್ಥ ಮಾಡ್ತೇನೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವಾಗ ಬೇಗನೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕೋಣ. ನೋಡಿ, ಕಾಟು ಮಾವಿನ ಹಣ್ಣು ಎಷ್ಟು ಸಿಕ್ಕಿದೆ. ಹಾಗೆ ಇದನ್ನು ಹಾಕಿ ಇವಾಗ ಪದಾರ್ಥ ಮಾಡೋದು. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಬೇಗನೆ ಸ್ಟಾರ್ಟ್ ಮಾಡೋಣ. ಹಣ್ಣಿನ ಪದಾರ್ಥ ಮಾಡಲಿಕ್ಕೆ ಇಲ್ಲಿ ಮಸಾಲವನ್ನೆಲ್ಲ ನಾನು ರೆಡಿ ಮಾಡಿ ತೊಗೊಂಡಿದ್ದೇನೆ. ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತೊಗೊಂಡಿದ್ದೇನೆ, 5 ಒಣಮೆಣಸು, 1 ಟೀ ಸ್ಪೂನ್ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಅರಸಿನ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಸಾಸಿವೆ, ಒಂದು 3 ಬೆಳ್ಳುಳ್ಳಿ ಹೆಸರು, ಒಂದು ಚಿಕ್ಕ ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು. ಹಾಗೆ ಇವಾಗ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದಿದ್ರೆ ಸಿಪ್ಪೆಯನ್ನು ತೆಗೆದು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಈ ಸಲ ಮಾವಿನ ಹಣ್ಣು ಸ್ವಲ್ಪ ಬೇಗನೆ ಹಣ್ಣಾಗ್ತಾ ಇದೆ. ಹಾಗೆಯೇ ಈ ಸಲ ಮಾವಿನ ಹಣ್ಣು ಕೂಡ ತುಂಬಾ ಜಾಸ್ತಿ. ಯಾವ ಮರದಲ್ಲಿ ನೋಡಿದರೂ ಮಾವಿನಕಾಯಿ ಕಾಣಲಿಕ್ಕೆ ಸಿಗ್ತದೆ. ನೋಡಿ, ನಿಮಗೆಲ್ಲರಿಗೂ ಇವಾಗ ಆಸೆ ಆಗ್ತಿರ್ಬೋದಲ್ವಾ, ಯಾಕೆಂದರೆ ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ ಹಣ್ಣಾಗಲಿಕ್ಕೆ. ನಮಗಂತೂ ಬೇಗನೆ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಮಗೆ ಇವತ್ತು ಕಾಟು ಮಾವಿನ ಹಣ್ಣು ಸಿಕ್ಕಿತ್ತು ಸ್ವಲ್ಪ. ಹಾಗೆಯೇ ಬೇರೆ ಮಾವಿನ ಹಣ್ಣು ನಮಗೆ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿ 1 ತಿಂಗಳಾಗ್ತಾ ಬಂತು. ಬೇಗನೆ ಹಣ್ಣಾಗಿದೆ. ಈ ಸಿಪ್ಪೆ ಚೆನ್ನಾಗಿದ್ದರೆ ಇದನ್ನು ಕೂಡ ಹಾಕ್ಕೊಳ್ಬೋದು. ಎಲ್ಲವನ್ನು ಇವಾಗ ಸಿಪ್ಪೆ ತೆಗೆದು ರೆಡಿ ಮಾಡ್ತೇನೆ. ನೋಡಿ, ಮಾವಿನ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗೆದಾಯಿತು. ಇದನ್ನೇ ಉಪ್ಪು ಹಾಕಿ ಮೊದಲು ಬೇಯಿಸ್ತೇನೆ, ಆಮೇಲೆ ಮಸಾಲ ಹಾಕಿ ಕುದಿಸ್ತೇನೆ. ಆವಾಗ ಪದಾರ್ಥ ರೆಡಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು ಮೊದಲು ಯಾಕೆ ಬೇಯಿಸೋದಂದರೆ ಈ ಮಾವಿನ ಹಣ್ಣಿಗೆ ಒಳ್ಳೆ ಉಪ್ಪು ಎಳ್ಕೊಳ್ತದೆ. ನಾವು ಮಸಾಲ ಕುದಿಸಿದ ಮೇಲೆ ಮಾವಿನ ಹಣ್ಣನ್ನು ಹಾಕಿ ಕುದಿಸಿದರೆ ಈ ಮಾವಿನ ಹಣ್ಣುಗಳಿಗೆ ಉಪ್ಪು ಸರಿಯಾಗಿ ಎಳ್ಕೊಳ್ಳೋದಿಲ್ಲ, ಆದರೂ ತಿನ್ನಲಿಕ್ಕಾಗ್ತದೆ. ಆದರೆ ಈ ಥರ ನಾವು ಬೇಯಿಸಿ ಮಾಡಿದರೆ ಇದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತದೆ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಜಾಸ್ತಿ ಬೇಕು ಅಂತಿಲ್ಲ, ಸ್ವಲ್ಪ ನೀರು ಸಾಕಾಗ್ತದೆ. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಇಲ್ಲಿ ಮಸಾಲ ಕೂಡ ಗ್ರೈಂಡಾಗಿ ರೆಡಿಯಾಗಿದೆ. ಇದನ್ನು ತೆಗೆದು ರೆಡಿ ಮಾಡಿ ಇಡ್ತೇನೆ. ಅಷ್ಟಾಗುವಾಗ ಮಾವಿನ ಹಣ್ಣು ಕೂಡ ಬೇಯ್ತದೆ. ಇದಕ್ಕೆ 1 ತುಂಡು ಬೆಲ್ಲ ಕೂಡ ಹಾಕ್ಬೋದು. ನಾನು ಹಾಕೋದಿಲ್ಲ, ಸ್ವಲ್ಪ ಇಷ್ಟೇ ಸ್ವೀಟ್ ಸಾಕು ಅಂತೇಳಿ. ನೋಡಿ, ಇವಾಗ ಮಾವಿನ ಹಣ್ಣನ್ನು ಬೇಯಿಸ್ಲಿಕ್ಕೆ ಇಟ್ಟು ಸ್ವಲ್ಪ ಹೊತ್ತಾಯಿತು, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ಮಸಾಲವನ್ನು ಹಾಕ್ತೇನೆ. ಮಾವಿನ ಹಣ್ಣಿನ ಪದಾರ್ಥವನ್ನು ಯಾವಾಗಲೂ ಸ್ವಲ್ಪ ತೆಳು ಮಾಡಿ ಇಡಬೇಕು. ಯಾಕೆಂದರೆ ಮಾವಿನ ಹಣ್ಣು ಚೆನ್ನಾಗಿ ಬೆಂದಿರ್ತದೆ ಅಲ್ವಾ, ತಣಿದಾಗ ತುಂಬಾ ದಪ್ಪವಾಗಿ ಬಿಡ್ತದೆ. ಹಾಗಾಗಿ ಇವಾಗ ಸ್ವಲ್ಪ ತೆಳು ಮಾಡಿ ಇಡ್ತೇನೆ. ನೋಡಿ, ಇವಾಗ ಮಸಾಲವನ್ನು ಹಾಕಿ ಆಯಿತು. ಇಷ್ಟು ತೆಳುವಿದೆ. ಇನ್ನು ಇದು ತುಂಬ ದಪ್ಪ ಆಗ್ತದೆ. ಇನ್ನು ಇದಕ್ಕೆ ರುಚಿ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ನೋಡಿ, ಇವಾಗ ಪದಾರ್ಥ ಕೂಡ ರೆಡಿ ಆಗ್ತಾ ಬಂತು.
ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದನ್ನು ಕೆಳಗಿಡ್ತೇನೆ. ಬೇಕಿದ್ದರೆ ಒಗ್ಗರಣೆಯನ್ನು ಕೂಡ ಇಡ್ಬೋದು, ನಾನು ಇಡುವುದಿಲ್ಲ. ಮನೆಯಲ್ಲಿ ಅಡಿಗೆ ಕೆಲಸವನ್ನು ಮುಗಿಸಿಕೊಂಡು ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ. ಸ್ವಲ್ಪ ಅಡಿಕೆ ಇದೆ, ಅದನ್ನು ಜಾನ್ ಅವರು ಕೊಯ್ತಾರೆ. ಹಾಗೆ ಅವರು ಕೊಯ್ದ ಕೂಡಲೇ ನಾನು ಹೆಕ್ಕುದು. ಇವಾಗ ಮತ್ತೆ ತೋಟದಲ್ಲಿ ಹುಲ್ಲಾಗಿದೆ. ತೋಟದ ಮರದಲ್ಲಿ ಮಾವಿನಕಾಯಿ ನೋಡಿ ಇನ್ನೂ ಬೆಳೆಯಲಿಲ್ಲ, ಸ್ವಲ್ಪ ಟೈಮ್ ಇದೆ ಬೆಳೀಲಿಕ್ಕೆ. ಇದು ಮಾವಿನಕಾಯಿ ಸ್ವಲ್ಪ ಕಾಯಿರುವಾಗ ತಿನ್ನಲಿಕ್ಕೆ ಕೂಡ ತುಂಬ ಸಿಹಿಯಾಗಿರ್ತದೆ. ಹಾಗಾಗಿ ಇವಾಗ ಒಂದು ಕೊಯ್ತೇನೆ, ಒಂದು ಕೊಯ್ದು ಇವತ್ತು ಜ್ಯೂಸ್ ಮಾಡಬೇಕು. ಒಂದು ಸ್ವಲ್ಪ ಸಮಯದಲ್ಲಿ ಬೆಳೀತದೆ. ಈ ವರ್ಷದ ಕೊನೆಯ ಅಡಿಕೆಯನ್ನು ಕೂಡ ಕೊಯ್ದಾಯಿತು. ಒಂದು ಅರ್ಧ ಗೋಣಿ ಸಿಕ್ಕಿತ್ತು, ಇಲ್ಲದಿದ್ದರೆ ಅದು ಒಂದೊಂದಾಗಿ ಬಿದ್ದು ನಮಗೆ ಹೆಕ್ಕಲಿಕ್ಕೂ ಕೂಡ ಸಿಗೋದಿಲ್ಲ, ಒಣಗಿರ್ತದಲ್ವ. ಮತ್ತು ಮಳೆ ಬಂದ ಕೂಡಲೇ ಮೊಳಕೆ ಹೊಡಿತದೆ. ಇನ್ನು ದೊಡ್ಡ 2 ಅಡಿಕೆ ಮರದಲ್ಲಿದೆ, ಆದರೆ ಅದಕ್ಕೆ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಚಿಕ್ಕ ಚಿಕ್ಕ ಅಡಿಕೆ ಮರಗಳಿಂದ ಮಾತ್ರ ತೆಗೆದದ್ದು. ನೋಡಿ ತೋಟದಲ್ಲಿ ಸುವರ್ಣಗಡ್ಡೆಯ ಗಿಡಗಳು ಇವಾಗ ಮತ್ತೆ ಮೊಳಕೆ ಬಂದಿದೆ. ಇಲ್ಲಿ ಅಡಿಕೆ ಮರದ ಬುಡದಲ್ಲೇ ನೋಡಿ ಎಷ್ಟು ಮೊಳಕೆ ಬಂದಿದೆ. ಇವಾಗ ಒಂದೆರಡು ನಾವು ಕೊಂಡೋಗಿದ್ದೆವು, ಪದಾರ್ಥ ಮಾಡಿದೆವು. ಹಾಗೆ ಉಳಿದದ್ದು ಇವಾಗ ಮೊಳಕೆ ಬಂದಿದೆ. ಇದು ರಸಬಾಳೆ. ಒಂದು ಬಾಳೆಗೊನೆ ಇತ್ತು, ಬಿದ್ದಿತ್ತು, ಹಾಗೆ ಅದನ್ನು ಕೂಡ ಕಡಿದ್ರು. ಬೆಳೆದಿದೆ, ತುಂಬಾ ಚೆನ್ನಾಗಿದೆ. ತೋಟಕ್ಕೆ ಹೋಗಿ ಅಡಿಕೆಯನ್ನು ಕೊಯ್ದು ಹೆಕ್ಕಿ ತಂದು ಕೂಡ ಆಯಿತು. ಒಂದು ಅರ್ಧ ಗೋಣಿ ಸಿಕ್ಕಿತ್ತು ಅಷ್ಟೇ. ಇನ್ನೊಂದು 3-4 ಅಡಿಕೆ ಮರದಲ್ಲಿದೆ, ಯಾಕೆಂದರೆ ಅದು ದೊಡ್ಡ ಅಡಿಕೆ ಮರ, ಹತ್ತಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಚಿಕ್ಕದಿರುವುದರಲ್ಲಿ ಮಾತ್ರ ಇರುವುದನ್ನು ಕೊಯ್ದು ಇವಾಗ ತಂದದ್ದು. ಇನ್ನು ಉಳಿದದ್ದು ಬೀಳುವಾಗ ನಾವು ಹೆಕ್ಕಿ ತರ್ತೇವೆ. ಇನ್ನು ಸ್ವಲ್ಪ ಇರೋದಲ್ವ, ಪರವಾಗಿಲ್ಲ. ಹಾಗೆ ಒಂದು ಅರ್ಧ ಗೋಣಿ ಸಿಕ್ಕಿತ್ತು, ಅದನ್ನೇನು ಬಿಸಿಲಿಗೆ ಹಾಕಬೇಕು. ಹಾಗೆ ನನಗೆ ಇವತ್ತು ಒಂದು ಚಟ್ನಿ ಆಗಬೇಕು. ಚಟ್ನಿ ಚಾಲೆಂಜ್ ಇವತ್ತು ನನ್ನದು ಲಾಸ್ಟ್ ವೀಡಿಯೋ. ಯಾಕೆಂದರೆ ನಾನು 1 ತಿಂಗಳಿದ್ದು ಚಟ್ನಿ ಚಾಲೆಂಜ್ ಮಾಡ್ತೇನೆ ಅಂತೇಳಿ ಡೇ 1ನಿಂದ ನಾನು ಹಠಪಟ್ಟಿದ್ದೆ. ಹಾಗಾಗಿ 31 ಚಟ್ನಿ ಚಾಲೆಂಜ್ ರೆಸಿಪೀಸನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ತುಂಬಾ ರೆಸ್ಪಾನ್ಸ್ ಬಂದಿದೆ, ಎಲ್ಲರೂ ಚೆನ್ನಾಗಿ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಖುಷಿಯಾಯಿತು. ಇದೇ ರೀತಿ ಇನ್ನೊಂದು ಯಾವುದಾದ್ರೂ ನೆಕ್ಸ್ಟ್ ಟೈಮ್ ಒಂದು ಚಾಲೆಂಜ್ ಹಿಡಿದು ಅದನ್ನು ಕೂಡ ಅದೇ ರೀತಿ ಅಪ್ಲೋಡ್ ಮಾಡ್ತೇನೆ ಕಂಪ್ಲೀಟಾಗಿ. 31 ವೆಜ್ ಚಟ್ನಿ ರೆಸಿಪೀಸನ್ನು ಅಪ್ಲೋಡ್ ಮಾಡಬೇಕು ಅಂತೇಳಿ, ಹಾಗಾಗಿ 31 ಚಟ್ನಿಯನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಸಿಂಪಲಾಗಿರೋದು ಮಾಡಿದ್ದೇನೆ. ಹಾಗೆಯೇ ಇನ್ನೂ ಮಧ್ಯದಲ್ಲಿ ಬೇರೆ ಬೇರೆ ವಿಧದಲ್ಲಿ ಚಟ್ನಿ ಯಾವುದರಿಂದೆಲ್ಲ ಮಾಡಲಿಕ್ಕಾಗ್ತದೆ ಅದರಿಂದೆಲ್ಲ ನಾನು ಚಟ್ನಿ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ಇವಾಗ ಬೇಗನೆ ಒಂದು ಚಟ್ನಿ ಮಾಡ್ತೇನೆ. ಚಟ್ನಿ ಮಾಡಿ ಮತ್ತೆ ನಾವು ಊಟ ಮಾಡೋದು. ಕಳೆ ಸಾರಿ ಕೊಯ್ದ ಅಡಿಕೆಯನ್ನು ಇವಾಗ ತುಂಬಿಸಿ ಒಳಗಡೆ ಇಡುವುದು. ಇವಾಗ ಒಣಗಿತ್ತು, ಹಾಗೆಯೇ ದಿನಾಲು ಮೋಡ ಮಳೆ ಅಂತೇಳಿ ಸುಮ್ಮನೆ ಇನ್ನು ಒದ್ದೆ ಮಾಡೋದು ಯಾಕೆಂತೇಳಿ ನಿನ್ನೆ ರಾತ್ರಿ ಕೂಡ ಸ್ವಲ್ಪ ಮಳೆ ಬಂದಿದೆ. ಹಾಗೆ ಇವತ್ತು ಕೂಡ ಮೋಡ ಇದೆ, ಗುಡುಗ್ತಾ ಇದೆ. ಹಾಗೆ ಇದನ್ನು ತುಂಬಿಸಿ ಒಳಗಡೆ ಇಟ್ಟರೆ ಒಂದು ಟೆನ್ಷನ್ ಮುಗೀತಲ್ವ. ಹಾಗೆ
ಮತ್ತು ಬೆಳಿಗ್ಗೆ ಕೊಯ್ದದ್ದು ಗೋಣಿಯಲ್ಲಿದೆ. ಮಳೆ ಬರ್ತದೆ ಅಂತೇಳಿ ಒಳಗಡೆನೇ ಇಟ್ಟಿದ್ದೇವೆ. ಇನ್ನು ಸ್ವಲ್ಪ ಚೆನ್ನಾಗಿ ಬಿಸಿಲು ಬಿದ್ದ ಮೇಲೆ ಹೊರಗಡೆ ಹಾಕುವ ಅಂತ. ಇವಾಗ ನೋಡಿ 2 ಗೋಣಿಯಲ್ಲಿ ತುಂಬಿಸಿಯಾಗಿದೆ. ಇನ್ನು ಒಂದು 2 ಗೋಣಿ ತುಂಬಿಸಲಿಕ್ಕಿದೆ. ಅಡಿಕೆಯನ್ನು ತುಂಬಿಸುವಾಗ ನೋಡಿ ಈ ಥರ ಪ್ಲಾಸ್ಟಿಕ್ ಹಾಕಿ ತುಂಬಿಸಿಟ್ರೆ ಅಡಿಕೆ ಹಾಳಾಗೋದಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಹಾಕಿ ತುಂಬಿಸುವುದು. ಫಸ್ಟ್ ಬಂದ ಮಳೆಗೇ ಈ ಒಂದು ಹೂವಾಗಿ ಇವಾಗ ಬಾಡ್ತಾ ಬಂದಿದೆ. ಮೊನ್ನೆ ಶಾರ್ಟ್ ವಿಡಿಯೋ ಮಾಡಿದ್ದೆ. ಒಂದು ಮಳೆ ಬಿದ್ದರೆ ಸಾಕು ಇದು ಹೂ ಬಿಡ್ತದೆ ನೋಡಿ. ಇಲ್ಲಿ ನೋಡಿ ತುಂಬಾ ಹಣ್ಣಾಗಿದೆ. ಇದರ ಹೆಸರು ನನಗೆ ಬೇಗನೆ ಮರೆತು ಹೋಗೋದು. ನಾವು ಚಿರ್ಪುಟ ಅಂತ ಹೇಳೋದು ಕೊಂಕಣಿಯಲ್ಲಿ. ತುಂಬ ಇದೆ ನೋಡಿ. ಎಲ್ಲವನ್ನು ಕೊಯ್ತೇನೆ. ನಮ್ಮ ಮನೆಯಲ್ಲಿ ನಾನು ಮತ್ತು ಜಾನ್ ಮಾತ್ರ ತಿನ್ನೋದು, ಮನ್ವಿತಾ ತಿನ್ನೋದಿಲ್ಲ. ಎಷ್ಟಿದೆ ನೋಡಿ. ಎಲ್ಲವನ್ನು ಇವಾಗ ಕೊಯ್ತೇನೆ. ತುಂಬ ಇದೆ ನೋಡಿ. ಇಷ್ಟು ಸಿಕ್ಕಿತ್ತು. ಇನ್ನು ಕೂಡ ಹಣ್ಣಾದ್ದು ಇದೆ. ಆದರೆ ನಾನು ಸ್ವಲ್ಪ ಕೊಯ್ದು ತಂದೆ. ಇದಕ್ಕಿಂತ ಗುಪ್ಪಟೆ ಹಣ್ಣು ಏನೋ ಹೇಳ್ತಾರೆ. ನನಗೆ ಕೂಡ ಸರಿಯಾಗಿ ಹೆಸರು ಗೊತ್ತಿಲ್ಲ. ಗೊತ್ತಿರುವವರು ಕಮೆಂಟ್ ಮಾಡಿ. ನನಗಂತೂ ಇದು ತುಂಬಾ ಇಷ್ಟ. ಈ ವರ್ಷದ ಅಡಿಕೆಯ ಒಂದು ಕೆಲಸ ಆಯಿತು ನೋಡಿ. ಅಂಗಳ ಖಾಲಿ ಆಯಿತು. ಹಾಗೆ ನೋಡಿ ಒಂದು ಸೀತಾಫಲ ಸಿಕ್ಕಿದೆ. ಮರದಲ್ಲೇ ಹಣ್ಣಾಗಿತ್ತು. ಅದನ್ನು ಇವಾಗ ಕೊಯ್ದದ್ದು ಇನ್ನು ತಿನ್ನೋದು. ಮರದಲ್ಲಿ ಅಲ್ಲಲ್ಲಿ ಇದೆ. ಸ್ವಲ್ಪ ಲೇಟಾಗಿ ಆದದ್ದು ಇವಾಗ ಹಣ್ಣಾಗ್ತಾ ಇದೆ. ಇವತ್ತಿನ ಈ ಒಂದು ಸಿಂಪಲಾದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.